ರಾಜ್ಯ ಮಟ್ಟದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯವನ್ನು ವೀಕ್ಷಿಸಿದ ಲೆಫ್ಟ್ ರೈಡರ್ ಈ ಒಂದು ಸಂದರ್ಭದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಬೀದರ್ ತಂಡದ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ, ರೈಟ್ ಕವರ್ ಭಾಗದಲ್ಲಿದ್ದಂತ ಆಟಗಾರ ಆಂಕಲ್ ಔಟ್ ಮಾಡೋದಕ್ಕೆ ಮುಂದಾದ್ರು. ಶ್ರೀಯುತ ಡಾಕ್ಟರ್ ನಿರಂಜನ್ ರೆಡ್ಡಿ ಅವರು ಆಗಮಿಸಿದ್ರು. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇದ್ದಾರೆ. ಹೆಸರಾಂತಹ ಆಟಗಾರರು, ಪ್ರೋ ಕಬಡ್ಡಿಯನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರರು ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾರೆ. ರೈಟ್ ನಲ್ಲಿ ರಂಜಿತ್ ನಾಯ್ಕ್, ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನ 2 ಬಾರಿ ಪ್ರತಿನಿಧಿಸಿದಂತಹ ಕರ್ನಾಟಕದ ಸೂರ್ಯ ಹಾಗೂ ನಿಮ್ಗೆಲ್ಲರೂ ರೂಮ್ ವ್ಯವಸ್ಥೆ ಇದೆ, ಹಾಗಾಗಿ ಯಾರು ದಯವಿಟ್ಟು ಆತರ ಪಡಬೇಡಿ. ನಿಮ್ಗೆಲ್ಲರಿಗೂ ರೂಮ್ ಕೊಡ್ತೀವಿ. ಸ್ವಲ್ಪ ಈ ಒಂದು ದಿನ ಫಸ್ಟ್ ದಿನ ಆಗಿರೋದ್ರಿಂದ ಸ್ವಲ್ಪ ಗಲಿಬಿಲಿ ಆಗಿದೆ, ಯಾರಿಗೂ ಬೇಜಾರು. ಉತ್ತರ ಕರ್ನಾಟಕದ ಕಲಬುರಗಿ ವರ್ಸಸ್ ಬೆಂಗಳೂರು ಅರ್ಬನ್ ವೇದಿಕೆ ಬಲಭಾಗದ ಅಂಕಣದಲ್ಲಿ ಕಾಣಿಸಿಕೊಳ್ತಾ ಇದ್ರೆ, ವೇದಿಕೆ ಎಡಭಾಗದ ಅಂಕಣ 2ರಲ್ಲಿ ಬೀದರ್ ವಿರುದ್ಧ ಉಡುಪಿ ಜಿಲ್ಲಾ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಮ್ಯಾಚ್ ನಡೀಬೇಕಾದ್ರೆ ಮ್ಯೂಸಿಕ್ ಸಂಪೂರ್ಣವಾಗಿ ಆಫ್ ಇರಲಿ. ಮ್ಯಾಚ್ ನಡೀಬೇಕಾದ್ರೆ ಮ್ಯೂಸಿಕ್ ಆಫ್ ಆಗಿರಲಿ. ಕಲಬುರಗಿ ತಂಡದ ಯುವ ಧಾರಿಗಾರ ಒಂದು ಉತ್ತಮ ಕವರ್ ಭಾಗದಿಂದ ಸಪೋರ್ಟ್ ಕೂಡ ಸಿಕ್ಕಿದೆ. ಡಿಸ್ಪ್ಲೇ ಮುಂಭಾಗ ಸಾಕಷ್ಟು ವೇಗದ ದಾಳಿಯಾಗಿದೆ. ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಮೆಂಟ್ ನಡೀತಾ ಇದೆ. ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಮಹೇಶ್ ಅವರು, ನಮ್ಮ ನಾರಾಯಣ ಸ್ವಾಮಿಯವರು, ಕೇಂದ್ರದ ಮಾಜಿ ಸಚಿವರು, ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಎಲ್ಲರೂ ಕೂಡ ಕಬಡ್ಡಿ ಈ ಕ್ರೀಡೆ ಇದೊಂದು ರಾಷ್ಟ್ರೀಯ ಕ್ರೀಡೆ ಥರ ಇದಲ್ಲ. ಅಂದರೆ ಹಳ್ಳಿಗಾಡುಗಳಲ್ಲಿ ಬೆಳೆಯುವಂಥ ಕ್ರೀಡೆ, ಇದಕ್ಕೆ ಹೆಚ್ಚಿನ ಉತ್ತೇಜನ ಬೇಕಾಗಿದೆ. ಈ ಥರ ಕ್ರೀಡೆಗಳನ್ನು ನಾವು ಎನ್ಕರೇಜ್ ಮಾಡಬೇಕು. ಹಳ್ಳಿಯ ಸೊಗಡಿರುವಂಥ ಕಬಡ್ಡಿ ಇದು ಯಶಸ್ವಿ ಆಗಬೇಕು ಅಂಥೇಳಿ ಇವತ್ತು ಶುಭ ಕೋರಿ ಆಲ್ ದಿ ಬೆಸ್ಟ್ ಅಂತ ಎಲ್ಲ ಪ್ಲೇಯರ್ಸ್ಗೂ ಹೇಳಿದ್ದೀನಿ. ಒಳ್ಳೆಯದಾಗಲಿ. ಭಾಳ ನೋವಿನ ಸಂಗತಿ. ಬಸ್ ಅಪಘಾತದಲ್ಲಿ ಸುಮಾರು 5 ಅಥವಾ 6 ಜನ ತೀರ್ಕೊಂಡಿದ್ದಾರೆ. ಭಾಳ ಬೆಳಗ್ಗೆನೇ ಈ ಸುದ್ದಿ ಕೇಳಿ ಒಂದು ರೀತಿ ಆಘಾತ ಆಗಿದೆ. ಸಾರಿಗೆ ಇಲಾಖೆನೂ ಕೂಡ ಈ ಥರ ಸಂದರ್ಭದಲ್ಲಿ ಡೋರ್ ಓಪನ್ ಆಗಿದ್ದರೆ ಅವರೆಲ್ಲ ಉಳ್ಕೊಂಡವರು ಅಂತ ಮಾಹಿತಿ ಇದೆ. ಇನ್ನು ಮುಂದೆ ಬಸ್ ಹತ್ತಬೇಕಾದ್ರೇ ಜನಗಳಿಗೆ ಒಂದು ಮಾಹಿತಿ ಕೊಡಬೇಕು. ಲಾಂಗ್ ರೂಟ್ಸಲ್ಲಿ ಮಾಹಿತಿ ಕೊಡಬೇಕು ಬಸ್ ಹತ್ತದ ಮೇಲೆ. ಯಾಕಂದರೆ ಒಂದು ಬೆಂಗಳೂರಿಂದ ಹತ್ತಿದ್ರೆ ಅವರು ಗದಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಯಚೂರು, ಸ್ವಲ್ಪ ಈ ಭಾಗಕ್ಕೆ ಹೋಗೋವಂಥವ್ರು ಫುಲ್ ಟ್ರಾವೆಲ್ ಮಾಡ್ತಾರೆ. ಅವ್ರಿಗೆ ಡೋರ್ ಲಾಕ್ ಆದರೆ ಏನು ಮಾಡಬೇಕು ಅನ್ನೋದನ್ನ ಮಾಹಿತಿನ ಕೊಡಬೇಕು ಅವ್ರಿಗೆ. ಅದೆಲ್ಲ ಒಂದು ಸುತ್ತಿಗೆ ಎಲ್ಲನೂ ಕೂಡ ಇರ್ತೈತೆ. ಅದು ಎಲ್ಲಿರ್ತದೆ, ಅದನ್ನು ಯಾರು ಉಪಯೋಗ ಮಾಡಬೇಕು, ಇವೆಲ್ಲ ತಿಳಿಸ್ಬೇಕು. ಸಾರಿಗೆ ಇಲಾಖೆ ಈ ಥರ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಇದು ಅನಾಹುತ ಆಗಿದೆ. ನಾನು ಯಾರ ಮೇಲೂ ದೋಷಾರೋಪಣೆ ಮಾಡೋಕ್ಕಾಗಲ್ಲ. ಸಾರಿಗೆ ಇಲಾಖೆಯವರು ಈ ಥರದ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರೆ ಇದನ್ನು ಬದುಕಿಸ್ಬೋದಾಯಿತು. ಆ ಜೀವಗಳು ಸುಟ್ಟೋಗಿರೋ ಜೀವಗಳನ್ನ ಬದುಕಿಸ್ಬೋದಾಯಿತು. ನಾನು ಎಲ್ಲ ಕುಟುಂಬಗಳಿಗೆ ಸಂತಾಪ ಹೇಳ್ತೀನಿ. ರಾಜ್ಯ ಸರ್ಕಾರನೂ ಕೂಡ ಅವರಿಗೆ ಪರಿಹಾರ ಕೊಡಲಿ ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಅವರ ತಂಡದವರೆಲ್ಲ ಸೇರಿ ಇವತ್ತು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿದ್ದಾರೆ. ಬಹಳ ವಿಜೃಂಭಣವಾಗಿ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಸಚಿವರಾದಂಥ ಆರ್ ಅಶೋಕಣ್ಣ ಅವರು ಉದ್ಘಾಟನೆ ಮಾಡಿದ್ದಾರೆ. ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು, ನಾನು ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ಸೇರಿ ಈ ಟೂರ್ನಮೆಂಟ್ ಅನ್ನ ಉದ್ಘಾಟನೆ ಮಾಡಿದ್ದೀವಿ. 31 ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್.
ನಮ್ಮ ಜಿಲ್ಲೆಯವರು, ಚಾಮರಾಜನಗರ ಜಿಲ್ಲೆಯವರು ಬಂದಿದ್ದಾರೆ, ಚೆನ್ನಾಗಿ ಆಡಿ ಗೆದ್ಕೊಂಡು ಬನ್ನಿ. ಅವ್ರ ಜೊತೆಗೆ ನೀವು ಚೆನ್ನಾಗಿ ಆಡಿ, ನೀವು ಗೆಲ್ಲಿ. ಯಾರು ಗೆಲ್ತೀರಿ ಅವ್ರು ಸೋತವ್ರನ್ನ ಹೆಗಲ ಮೇಲೆ ಎತ್ಕೊಂಡು ವಿಶ್ ಮಾಡ್ಬಿಟ್ಟು ಬನ್ನಿ. ಕಬಡ್ಡಿ ಇದೆಯಲ್ಲ, ಇದು ನಿಮಗೆ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಸ್ಕೊಡುತ್ತೆ. ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡುತ್ತೆ. ಭಾರತದಲ್ಲಿ ಪ್ರಾರಂಭದಿಂದ ನಡೀತಾ ಇರುವಂತ ಕ್ರೀಡೆ ಯಾವುದು ಅಂತಂದ್ರೆ ಕಬಡ್ಡಿ. ಇನ್ನು ಉಳಿದಿದ್ದೆಲ್ಲ ಆಮೇಲೆ ಸೇರ್ಕೊಂಡಿರೋದು. ಅಂತಹ ಕಬಡ್ಡಿಯನ್ನ ಆನೇಕಲ್ ತಾಲೂಕಿಗೆ ವೆಂಕಟೇಶ್ ಅವರು ತಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಿ 3 ದಿನಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ವೆಂಕಟೇಶ್ ಮತ್ತು ತಂಡದವರಿಗೆ ಮತ್ತೆ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ವಿಶೇಷವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪಂದ್ಯಾವಳಿ ಶುರುವಾಗಲಿ ಅಂತ ಹೇಳ್ತಾ, ಚಾಂಪಿಯನ್ಶಿಪ್ ಇವತ್ತಿನ ಕಾರ್ಯಕ್ರಮವನ್ನ ಕಬಡ್ಡಿ ಟೂರ್ನಮೆಂಟ್ ಅನ್ನ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿದ್ಯಾರ್ಥಿ ಜೀವನದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿ, ಕರ್ನಾಟಕವನ್ನು ಪ್ರತಿನಿಧಿಸಿ ಅನೇಕ ರಾಜ್ಯಗಳಲ್ಲಿ ಕರ್ನಾಟಕದ ಕಬಡ್ಡಿಯ ಒಬ್ಬ ಪಂದ್ಯಾವಳಿಯ ಒಬ್ಬ ಪಟುವಾಗಿ ಇಡೀ ಬೆಂಗಳೂರನ್ನ ಆಕರ್ಷಣೆ ಮಾಡಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ಅವರು ಬಂದು ನಮ್ಮ ಆನೇಕಲ್ನ ಸುಂದರ ಸಂಜೆಯ ಕಬಡ್ಡಿಯ ಒಂದನ್ನು ಬೆಳಕು ಪಂದ್ಯವನ್ನು ಉದ್ಘಾಟನೆ ಮಾಡಿದ್ದೀರಾ. ಅದಕ್ಕೆ ಆನೇಕಲ್ ಜನತೆ ಪರವಾಗಿ ನಿಮಗೆ ಅಭಿನಂದನೆ ಮತ್ತು ನಮ್ಮ ವೆಂಕಟೇಶ್ ಅವರ ಪರವಾಗಿ ಅಭಿನಂದನೆ. ನಾನು ಅನ್ಕೊಂಡಿರಲಿಲ್ಲ ಇಂಥ ಸುಂದರವಾಗಿ ಕಾರ್ಯಕ್ರಮ ನಡೆಸ್ತಾರೆ, ಇಂಥ ಸುಂದರವಾಗಿ ಇಡೀ ನಗರವನ್ನ ಅಲಂಕಾರ ಮಾಡ್ತಾರೆ. ಇಡೀ ರಾಜ್ಯದ ಪ್ರತಿ ಜಿಲ್ಲೆ, ಒಂದು ಜಿಲ್ಲೆ ಅಪ್ಡೇಟ್ ಆಗಿಲ್ಲ ಅನ್ಕೊಂತೀನಿ. ಎಲ್ಲ ಜಿಲ್ಲೆಯ ಕ್ರೀಡಾಪಟುಗಳನ್ನ ಕರೆಸ್ತೀನಿ. ಅವ್ರು ಹೇಳಿದಂತೆ ನಡ್ಕೊಂಡಿದ್ದಾರೆ. ಅವರ ಕೆಳಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲ ನನ್ನ ಕಬಡ್ಡಿ ಪಂದ್ಯಾವಳಿಯ ಪಟುಗಳಿಗೆ ವಿಶೇಷವಾಗಿ ಆನೇಕಲ್ ನಗರದ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮ 4 ದಿನ ಇಡೀ ಜನ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಕಬಡ್ಡಿಯ ಆಟವನ್ನು ನೋಡ್ತಾರೆ, ಬೆಂಬಲಿಸ್ತಾರೆ. ನಾವೆಲ್ಲ ಈ ಆನೇಕಲ್ ತಾಲೂಕಿನ ಕಬಡ್ಡಿ ಪಂದ್ಯಾವಳಿಯ ಅನುಭವದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಆನೇಕಲ್ ಬಂದಿರೋರು ಹೋಗಿ ಆನೇಕಲನ್ನ ನಾವು ಅಲ್ಲಿ ಆ ಬಗ್ಗೆ ಬೆಳವಣಿಗೆ ಚೆಲ್ಲಬೇಕಂತ ಹೇಳಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಅಶೋಕ್ ಅವರು ಇನ್ನೂ ಮಾತಾಡಬೇಕಾಗಿತ್ತು, ಕಾರಣ ಅವರ ಅನುಭವಗಳು ನಾನು ನಿನ್ನೆ ಹೋದಾಗ ಕೇಳಿದೆ. ನಾನು ಕಬಡ್ಡಿ ಗೊತ್ತಿಯೇ ಇಲ್ವಾ ಉದ್ಘಾಟನೆಗೆ ಅಂತ ಹೇಳಿದೆ. ಒಳ್ಳೆ ಕಥೆ ಹೇಳ್ತೀಯಲ್ಲ ಹೇಳಿ ಆ ಪಟು ತನ್ನ ಚಟುವಟಿಕೆ ಭಾಗವಹಿಸ್ತೇನೆ. ಇಂಥ ಯಾವುದೇ ಕ್ರೀಡಾಪಟುಗೆ ತನ್ನ ಸ್ನೇಹಿತರನ್ನ, ತನ್ನ ಟೀಮ್ ಅನ್ನ ಗೆಲ್ಲಿಸಬೇಕಂತೇಳಿ ಹಠ ಇದ್ದಾಗ ಮಾತ್ರ ಆ ಕ್ರೀಡೆಗೆ ಬೆರಗುತ್ತದೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಅವರು ಬಂದಿದ್ದಾರೆ. ಮಾಜಿ ಮಂತ್ರಿಗಳಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಕಾರ್ಯಗಳನ್ನ ಬದಲಾವಣೆ ಮಾಡತಕ್ಕಂಥ ಶಿಕ್ಷಣ ಮಾಜಿ ಸಚಿವ ಮಹೇಶ್ ಅವರು ಬಂದಿದ್ದಾರೆ. ಮತ್ತೆ ಗುರು ಅವರಿಗೆ ಇದು 4 ದಿನ ನನ್ನ ಆನೇಕಲ್ ಜನತೆಯನ್ನು ನಾನು ಪ್ರಾರ್ಥನೆ ಮಾಡೋದು. ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಸಾಹಸನೇ. ಹೊರಗಡೆಯಿಂದ ಬಂದಾಗ ಯಾವುದೇ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಕೊರತೆ ಆಗದ ರೀತಿಯಲ್ಲಿ, ಆಮೇಲೆ ಕ್ರೀಡೆ ಆಟವನ್ನು ಪ್ರಾರಂಭ ಮಾಡಿದಾಗ ಇಡೀ ಜನ ಬಂದು ಪ್ರೇಕ್ಷಕರು ಬಂದು ನೋಡಿದಾಗ ಮಾತ್ರ ಆ ಕ್ರೀಡೆಯ ಬಗ್ಗೆ ಆಶೀರ್ವಾದ ಮತ್ತು ಗೌರವ ಇರ್ತದೆ ಮತ್ತು ಕ್ರೀಡೆಯನ್ನ ಪ್ರೋತ್ಸಾಹಿಸುವ ಜನ ಆನೇಕಲ್ ಇದ್ದಾರೆ ಅಂತ ಅನೇಕ ಕಡೆ ನೋಡ್ತೇನೆ ನಾನು. ನಮ್ಮಲ್ಲಿ ಬೆಳಗ್ಗೆ ಎದ್ದು ನಮ್ಮ ಈ ಫೀಲ್ಡ್ ಇರ್ಬೋದು, ಇನ್ನೊಂದು ಫೀಲ್ಡ್ ಇರ್ಬೋದು, ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವ ಯುವಕರ ಕಡೆ ಕಡಿಮೆ ಆಗಿದೆ. ಅದು ಸರ್ಕಾರದ್ದು ತಪ್ಪಿದೆ. ನಾನು ಇತ್ತೀಚೆಗೆ ಅನೇಕ ಟೀಚರ್ಸ್ 2 ತಿಂಗಳ ಕಾಲ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಬೇಕಂತ ಸತತವಾಗಿ 2 ತಿಂಗಳಿಂದ ನನ್ನ ಬೆನ್ನಿಂದೆ ನಿಂತ ಎಲ್ಲ ನನ್ನ ಸ್ನೇಹಿತರ ಬಳಗದ ವತಿಯಿಂದ ಇವತ್ತು
ಈ ಕಾರ್ಯಕ್ರಮ ನೋಡಿದ್ರೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಮೊದಲಿಗೆ ಈ ಒಂದು ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು, ಕೇಂದ್ರ ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಣ್ಣವರು ಹಾಗೂ ಮಾಜಿ ಸಚಿವರಾದಂತಹ ಮಹೇಶಣ್ಣವರು ಇವರೆಲ್ಲರೂ ಬಂದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದು ಇವು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿಕೊಳ್ಳೋ ಉದ್ದೇಶ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಈ ಒಂದು ನಾವು ಮಾಡಿರ್ತಕ್ಕಂಥ ಈ ಪಂದ್ಯಾವಳಿಗಳಲ್ಲಿ ಅವರು ಭಾಗವಹಿಸಿ ಅವರ ಒಂದು ಮುಂದಿನ ಅವರ ಒಂದು ಜೀವನಕ್ಕೆ ಇದೊಂದು ದಾರಿಯಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಅವರಿಗೆ ಪ್ರತಿನಿತ್ಯ ಉಳ್ಕೊಳ್ಳೋಕ್ಕೆ ಜಾಗದಿಂದ ಹಿಡಿದು ವಸತಿ, ಊಟದ ವ್ಯವಸ್ಥೆ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಈಗಾಗಲೇ ನಮ್ಮ ತಂಡದ ಪರವಾಗಿ ಅವರಿಗೆ ಎಲ್ಲ ಒಂದು ಮಾಡಿದ್ದೇವೆ. ಹಾಗಾಗಿ ಈ 4 ದಿನಗಳ ಕಾಲ ಈ ಒಂದು ಪಂದ್ಯಾವಳಿಗಳು ನಡೀತವೆ. ಮೊದಲಿಗೆ ಇವತ್ತಿನ ದಿವಸ ಬಂದು ಅಶೋಕಣ್ಣವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನಾಳೆ 26 ಮತ್ತು 27 ಏನು ನಮ್ಮ ಸಮುದಾಯದ ಈ ತಾಲೂಕಲ್ಲಿ ಏನು ಈ ಸಮುದಾಯಕ್ಕೆ ಏನು ಸರ್ವಿಸ್ ಇದೆ ಆ ಎಲ್ಲ ನಾಯಕರುಗಳನ್ನು ನಾನು ಈ ವೇದಿಕೆ ಮೇಲೆ ಕುಳಿಸಿ ನಮ್ಮ ತಂಡದವರು ಎಲ್ರಿಗೂ ಒಂದು ಸನ್ಮಾನವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ರೀತಿ 28 ಫೈನಲ್ ಅಂತಿಮ ಘಟ್ಟದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು, ಈ ಭಾಗದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರವರು, ಇನ್ನು ಅನೇಕ ನಾಯಕರುಗಳು ಕಾರ್ಯಕ್ರಮ ಭಾಗವಹಿಸಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಬಡ್ಡಿ ಅಭಿಮಾನಿಗಳು ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಪ್ರೋತ್ಸಾಹ ಮಾಡೋ ಮುಖಾಂತರ ನಮಗೆ ಸಹಕಾರ ಕೊಡಬೇಕಂತ ನಾನು ಎಲ್ಲ ಆನೇಕಲ್ಲಿನ ಕಬಡ್ಡಿ ಅಭಿಮಾನಿಗಳಲ್ಲಿ ನಾನು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆಮೇಲೆ ನಿಮಗೂ ಧನ್ಯವಾದಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವೆಲ್ಲರೂ ನಾವು ಪ್ರೆಸ್ ಮೀಟ್ ಮಾಡಿದಾಗಿಂದ ನಮ್ಮ ಕಬಡ್ಡಿ ಬಗ್ಗೆ ನೀವು ಹೆಚ್ಚಿನ ಪ್ರಚಾರವನ್ನು ಮಾಡಿದ್ದೇವೆ. ನೀವೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರ ಇವತ್ತು ಈ ಜನಜಾತ್ರೆ ಇಲ್ಲಿ ಸೇರಿದ್ದಾರೆ. ಹಾಗಾಗಿ ನಿಮಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 30 ಜಿಲ್ಲಾ ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾವೆ. ಮೊದಲ ಬಹುಮಾನ ಬಂದು 1 ಲಕ್ಷ ಮತ್ತು ಟ್ರೋಫಿ, ಎರಡನೇ ಬಹುಮಾನ 50,000 ಮತ್ತು ಟ್ರೋಫಿ, 3 ಮತ್ತು 4ನೇ ಬಹುಮಾನಗಳು 25,000 ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ದೇವೆ. ಹಾಗೂ ಉತ್ತಮ ದಾಳಿಗಾರರಿಗೆ, ಉತ್ತಮ ಹಿಡಿತಗಾರರಿಗೆ, ಆಲ್ರೌಂಡರಿಗೆ ವಿಶೇಷವಾದ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಆತ್ಮೀಯ ಸಹೋದರರಾದಂಥ ನಮ್ಮ ವೆಂಕಟೇಶ್ ಅವರ ಅವರ ತಂಡ ಆಯೋಜನೆ ಮಾಡಿರುವಂಥ ಈ ಐತಿಹಾಸಿಕ ಕಬಡ್ಡಿ ಪಂದ್ಯಾವಳಿ ಆನೇಕಲ್ನ ಇತಿಹಾಸದಲ್ಲೇ ಒಂದು ಕಬಡ್ಡಿ ಹಬ್ಬ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಇಂಥ ಪಂದ್ಯಾವಳಿಗಳನ್ನು ಆಯೋಜಿಸೋ ಮುಖಾಂತರ ಯುವಶಕ್ತಿಗೆ ಅವರ ಬದುಕುಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುವಂಥ ಒಂದು ಸಂದರ್ಭಗಳು ಇಂಥ ಕ್ರೀಡಾಕೂಟಗಳಲ್ಲಿ ಇರುತ್ತೆ. ಆದ್ದರಿಂದ ಯುವಕರಿಗೆ ಒಂದು ಅವರ ಜೀವನಕ್ಕೆ ಅವರ ಮುಂದಿನ ದಿಕ್ಕು ದೆಸೆ ಬದಲಾಗುವಂಥ ಸಂದರ್ಭಗಳು ಸಹ ಇರೋದರಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಯುವಶಕ್ತಿಗೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ಎಲ್ಲ ನಾಗರಿಕರಲ್ಲಿ, ಎಲ್ಲ ಯುವ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಸಮಾನರಾದಂಥ ವೆಂಕಟೇಶಣ್ಣನವರ ಮತ್ತು ಅವರ ತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರ ನೇತೃತ್ವದಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆಗೊಂಡಿದೆ. ಈ ಒಂದು ಪಂದ್ಯಾವಳಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಕ್ರೀಡಾಪಟುಗಳು ಬಂದಿದ್ದಾರೆ. ಕಬಡ್ಡಿ ಎಲ್ಲೋ ಒಂದು ಕಡೆ ಗ್ರಾಮೀಣ ಕ್ರೀಡೆಯಾಗಿ ಇವತ್ತು ಮಾರಣಾಂತಿಕವಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಸ್ಪರ್ಧೆಗಳು ಹೆಚ್ಚು ಪ್ರಚಾರವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲೂ ಗ್ರಾಮೀಣ ಕ್ರೀಡೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥ ನಿಜಕ್ಕೂ ಶ್ಲಾಘನೀಯ. ಹಲವಾರು ಗ್ರಾಮೀಣ ಪ್ರತಿಭೆಗಳು ಇವತ್ತು ಒಂದು